ಮುಖ್ಯಮಂತ್ರಿಗಳದ್ದು ಒಂದೊಂದು ಆಲೋಚನೆ ಇರ್ತದೆ. ಈ ಆಲೋಚನೆ ಮೇಲೆ ಇವರ ಅಜೆಂಡಾಗಳೇನೇನಿದ್ದಾವೋ ಅದನ್ನು ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಇದರಿಂದ ರಾಜ್ಯಕ್ಕೆ ಅನುಕೂಲ ಆದರೂ ಆಗ್ಬೋದು. ಅದು ಅವರ ತಲೆಯಲ್ಲಿ ನಾನು ಮುಖ್ಯಮಂತ್ರಿ ಆದರೆ ಇದನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇತ್ತು, ಅದನ್ನು ಮಾಡಿದ್ದಾರೆ. ನಾವು ಬರ್ತೀವಿ, ನೀವು ಕರೆದ ಕಡೆ ಎಲ್ಲ ನಾವು ಬರ್ತಾಯಿದ್ದೀವಲ್ಲ ಈಗ. ಆದ್ರೆ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ, ಬೈರಮಂಗ್ಲಕ್ಕೆ ಹೋಗ್ತಾ ಇಲ್ಲ ಅಂತ. ಎಲ್ಲಿ ಈಗ ಅಲ್ಲಿ ಗೊಂದಲ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್? ಗಲಾಟೆ ಆಗೋ ಜಾಗಕ್ಕೆ ಹೋಗ್ಬೇಕು. ನಾಳೆ ಕೆಟ್ಟ ಯಾರು ಗೊತ್ತಿದೆ ಸರ್? ಸರ್ಕಾರಕ್ಕೆ ಕೆಟ್ಟ ನಾಳೆ ಗಲಾಟೆ ಆಯ್ತು, ಯಾವನೋ ಒಬ್ಬ ಬೇಕು ಅಂತ ಕಲ್ಲು ಹೊಡಿದ ಹಿಂದೆ ನಿಂತ್ಕೊಂಡು ಯಾರಿಗೂ ಏಟ್ ಬೀಳ್ತದೆ, ಏನೋ ಗಲಾಟೆ ಆಯ್ತದೆ. ಆವಾಗ ಇಲ್ಲೇನೋ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು, DK ಶಿವಕುಮಾರ್ ಅವರು ಲ್ಯಾಂಡ್ ಆರ್ಡರ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ. ಈಗ ಯಾರಾದರೂ ಒಬ್ಬ ಪಾಂತ ಆಹ್ವಾನವನ್ನು ಕೊಟ್ಟ ಮೇಲೆ ಅದನ್ನು ಒಪ್ಕೊಂಡ್ರೆ ಹೋಗಲ್ಲಿ ಕೂತ್ಕೋಬೇಕು. ನಾವು ಒಪ್ಕೊಳ್ದೇ ಹೋಗಿ ನಾನು ಕೂತ್ಕೋತೀನಿ ಅಂದರೆ ಅದೊಂಥರ ಬಾಲಿಶ ಹೋಗ್ತದೆ ಸರ್. ಈಗ DK ಶಿವಕುಮಾರ್ ಅವರು ಒಂದು ಹೊಸ ಇಲಾಖೆಗಳನ್ನ ಹುಟ್ಟಾಕ್ತಾ ಇದ್ದಾರೆ ಸರ್. ವಿದೇಶಿ ಬಂಡವಾಳಗಳ ಥರ ಕೂಡ ಒಂದು ಪ್ಲಾನ್ ಮಾಡಿಕೊಂಡು ಹೊಸ ಈ ಹಾಸನ ಕಡೆಯಿಂದ ಬರ್ತಕ್ಕಂಥ ಜನ ನೇರವಾಗಿ ನಮ್ಮ ಮೈಸೂರಿಗೆ ಹೋಗಬೇಕು ಅಂತಂದರೆ ಭಾಳ ಅನುಕೂಲ ಆಗ್ತಕ್ಕಂಥ ರಿಂಗ್ ರೋಡ್ ಇದೆ. ಬಹುಶಃ DK ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿ, ಮೀಡಿಯಾ ಜವಾಬ್ದಾರಿ ವಹಿಸ್ಕೊಂಡು ಒಳ್ಳೆ ಯಶಸ್ವಿಯಾಗಿ ಪೂರೈಸಿದ ಭಾಳ ವರ್ಷಗಳಿಂದ ನೆನಪು ಬಿದ್ದಿದೆ. ಮುಂದೆ BJP ಸರ್ಕಾರದಲ್ಲೂ ಕೂಡ ಇದು ಮಾಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಅವ್ರ ಕೆಲಸ ಪೂರೈಸೋಕ್ಕಾಗಿಲ್ಲ. DK ಶಿವಕುಮಾರ್ ಅವ್ರ ಬಂದಲ್ಲಿ ಇರ್ತಕ್ಕಂಥ ಹರ್ಡಲ್ಸ್ಗಳನ್ನೆಲ್ಲನೂ ಹ್ಯಾರಿಸ್ ಅವರು ಮತ್ತು DK ಶಿವಕುಮಾರ್ ಅವರು ಹರ್ಡಲ್ಸ್ಗಳನ್ನೆಲ್ಲ ಬಗೆಹರಿಸಿ ಈ ಒಂದು ರಿಂಗ್ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾರೆ. DK ಶಿವಕುಮಾರ್ ಅಲ್ಲಿ ಹೋಗಿದ್ದಾರೆ ಸರ್, ಸಾರಿ HD ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. CM ಹೋಗ್ತಾರಾ ಅಥವಾ ಹೇಗೆ ಏನು ಒಂಥರ ಹಾಸ್ಯಾಸ್ಪದ. ಈಗ CM ಒಪ್ಕೊಂಡಿದ್ರೆ ಹೋಗ್ಬೇಕು, CM ಒಪ್ಕೊಳ್ತಿದ್ರೆ ಹೋಗೋರೆ ಅಂದರೆ ನಾಟಕಕ್ಕೆ ಹೋಗೋರೆ ಅಂತ ಆಯ್ತು ಸರ್. ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನೂ ಇಲ್ಲ, ಬೈರಮಂಗ್ಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕೆಂದ್ರೆ ಅಲ್ಲೇ ಸಮಸ್ಯೆ ಇರೋದು. ಏನು ಚರ್ಚೆ ಮಾಡ್ಬೋದು, ವಿಧಾನಸೌಧದಲ್ಲಿ ಅದೇ ಚರ್ಚೆ ಮಾಡ್ಬೋದು. ಎರಡೂ ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನು ಅಂತಂದರೆ ಗಲಾಟೆ ಆಗಬೇಕು, ತರಲೆ ಆಗಬೇಕು, ಅದು ಕೆಟ್ಟ ಹೆಸರು ಬರಬೇಕು DK ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದರೆ, ಈಗ ಪಂಥಾಹ್ವಾನವನ್ನು ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ, ಅದು ನಾಟಕೀಯ ಅಲ್ವಾ ಅದು. ಈಗ ಸರ್ಕಾರದ ಸ್ಟ್ಯಾಂಡ್ ಏನು ಸರ್? ಈಗ ಆಯ್ತು, ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನು ಬೇಡ ಅನ್ನಲ್ಲ. ಈಗ ಇನ್ನೂ ಒಂದು 15-20 ಜನ ನಾವು ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗಬೇಕು. ಎಲ್ಲೋ ಹೋಗೋದು, ಎಲ್ಲೋ ಗೊಂದಲ ಆಗೋದು, ಯಾರು ಬಂದು ನಿಮ್ಮ ಮಾಧ್ಯಮದವ್ರು ಕರೀರಿ, ಅವ್ರು ಎಷ್ಟು ಜನ ಕರೀರಿ, ನಾವು ಎಷ್ಟು ಜನ ಕರೀರಿ, ನಾವು ಬರ್ತೀವಿ. ಅವರು ಕೂಡ ಅಲ್ಲಿ ಚರ್ಚೆ ಆಗಲಿ. ನೆನ್ನೆ ನಮ್ಮ ಸುವರ್ಣ ಚಾನಲ್ ಅವರು ನಮ್ಮನ್ನು ಕರೆದಿದ್ರು, ಚರ್ಚೆ ಆಯಿತು. ಚರ್ಚೆ ಆದಾಗ ಅವ್ರಿಗೂ ಕೂಡ ಮನವರಿಕೆ ಆಯಿತು. ಇದು ಯಾರ್ಯಾರು ಇದರಿಂದ ಬಾಲಿಶವಾದಂಥ ತೀರ್ಮಾನಗಳನ್ನ ತೊಗೊಂಡವ್ರೆ ಏನು ಅಂತೇಳಿ ಅವರು ಕೂಡ ಅದನ್ನು ಸಾಧಕ ಬಾಧಕನ ಅವ್ರಿಗೂ ಕೂಡ ಮನವರಿಕೆ ಆಯಿತು. ಅವರು ಈಗ ಚರ್ಚೆ ಎಲ್ಲೇ ಆದರೂ ಹೇಗೆ ಆದರೂ ಒಂದು ಚರ್ಚೆ ಆಗುತ್ತೆ ಬಹಿರಂಗವಾಗಿ ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬಹಿರಂಗ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಸರ್. ಈಗ ಯಾವ ಬೇಕಾದ್ರೆ ಬಹಿರಂಗ ಚರ್ಚೆ ಮಾಡ್ಬೋದು. ಅವ್ರುಗಳು ಲೀಡರ್ಗಳು ಬಂದಾಗ ಕಾರ್ಯಕರ್ತರು ಗುಂಪು ಸೇರ್ತಾರೆ. ಜಾರ್ಕೊಳ್ಳೋಂಥ ಪ್ರಯತ್ನ ಒಟ್ಟಿನಲ್ಲಿ ಆಗ್ತಾ ಇದೆ. ಯಾಕಂದರೆ ಆಗ್ಬೋದು, ಅದು ಅವ್ರವ್ರು ಅಂದ್ಕೊಂಡ್ರೆ ಅದು ಏನು ಮಾಡೋಕ್ಕಾಗಲ್ಲ ಸರ್. ಈಗ ಸ್ಟ್ಯಾಂಡ್ ಏನು ಸರ್? ಈಗ ಸ್ಟ್ಯಾಂಡ್ ಏನು? ಯಾಕೆಂದ್ರೆ ರೈತರುಗಳಲ್ಲಿ ಒಪ್ಪಿಲ್ಲ ಅನ್ನುವಂಥದ್ದು ಒಂದು ಮಾತಿದೆ. ಎಲ್ಲರೂ ಒಪ್ಪಿಲ್ಲ ಅಂತ ಹೇಳ್ಬೇಡಿ ನೀವು, ಕೆಲವರು ಒಪ್ಪಿಲ್ಲ. ಯಾವುದೇ ಪ್ರಾಜೆಕ್ಟಲ್ಲಿ 100% ಭಾಗ ಯಾವ ರೈತರು ಒಪ್ಪಲ್ಲ. ಅದ್ರಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿ. ಈಗ ನಾವು 3 ಹಳ್ಳಿಗಳನ್ನು